ಜೈ ಭಾರತ್, ವಂದೇ ಮಾತರಂ. ಪಾಕಿಸ್ತಾನ ಉಗ್ರರ ನಾಡು. ಅಲ್ಲಿ ಸಾವಿರಾರು ಉಗ್ರರು ಇದ್ದಾರೆ. ಉಗ್ರರು ಸಂಪರ್ಕ ಸಾಧನೆಗಾಗಿ ಫೋನ್ ಅನ್ನು ಬಳಸುತ್ತಾರೆ ಹಾಗೂ ಸ್ಯಾಟಲೈಟ್ ಫೋನ್ ಅನ್ನು ಬಳಸುತ್ತಾರೆ. ಈ ಫೋನ್ ಅಥವಾ ಸ್ಯಾಟಲೈಟ್ ಫೋನು ಇವುಗಳನ್ನು ಈ ಪೊಲೀಸರು ಅಥವಾ ಭದ್ರತಾ ಪಡೆಗಳು ಟ್ರ್ಯಾಕ್ ಮಾಡಬಹುದು. ಅಂದ್ರೆ ಎಲ್ಲಿಂದ ಫೋನ್ ಹೋಗ್ತಾ ಉಂಟು, ಎಲ್ಲಿಗೆ ಫೋನ್ ಹೋಗ್ತಾ ಇದೆ ಟ್ರ್ಯಾಕ್ ಮಾಡಬಹುದು. ಆದ್ರೆ ಈಗ ಉಗ್ರರು ಹೊಸ ಮೆಥಡ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಅದೇನೆಂದರೆ ಅವರು ಬ್ಯಾಟಲ್ ಫೀಲ್ಡ್ ಗೇಮ್ಗಳನ್ನು ಉಪಯೋಗಿಸುತ್ತಿದ್ದಾರೆ. ಇನ್ನು ಬ್ಯಾಟಲ್ ಫೀಲ್ಡ್ ಗೇಮ್ಗಳು ಯಾವುದಂತ ನೋಡುದಾದ್ರೆ ಈ ಫ್ರೀ ಫೈರ್, ಪಬ್ಜಿ, ಕಾಲ್ ಆಫ್ ಡ್ಯೂಟಿ, ಸರ್ವೈವರ್ ಹಾಗೆ ಇತ್ಯಾದಿ ಇತ್ಯಾದಿ ಅನಿಮೇಟೆಡ್ ಗೇಮ್. ನೀವು ಅನ್ಕೊಂಡಿರುತ್ತೀರಾ ಈ ಗೇಮ್ಗೂ ಉಗ್ರರಿಗೂ ಏನ್ ಸಂಬಂಧ ಅಂತ. ಹೇಳ್ತೇನೆ ಅವರು ಯಾವ ರೀತಿ ಇದನ್ನೆಲ್ಲ ಉಪಯೋಗಿಸುತ್ತಾರೆ ಅಂತ. ಈ ಬ್ಯಾಟಲ್ ಫೀಲ್ಡ್ ಗೇಮ್ ಯಾವ ರೀತಿ ಅಂದ್ರೆ ಕೆಲವೊಂದು ಆಟಗಳಲ್ಲಿ 100 ಮಂದಿ ಇರ್ತಾರೆ ಹಾಗೂ ಕೆಲವೊಂದು ಆಟಗಳಲ್ಲಿ 50. ಇವರು ಆಕಾಶದಿಂದ ಪ್ಯಾರಾಚೂಟ್ ಮೂಲಕ ಹಾರುತ್ತಾರೆ. ಆಮೇಲೆ ಕೆಳಗಡೆ ಅವರಿಗೆ ಗನ್, ಬಾಂಬ್, ಗ್ರಾನೇಟ್ ಹೀಗೆ ಹಲವು ಆಟಕ್ಕೆ ಬೇಕಾಗುವ ಕೆಲ ವಸ್ತುಗಳು ದೋಚುತ್ತಾರೆ. ಹೀಗೆ ಒಬ್ಬರನ್ನೊಬ್ಬರು ಸಾಯಿಸಿ ಕೊನೆಗೆ ಯಾರು ಒಬ್ಬ ಉಳಿತಾನೆ ಅವನು ವಿನ್ ಅಂತ ಅರ್ಥ. ಇದರಲ್ಲಿ ಕೆಲವು ಆಯಾಮಗಳಿವೆ. ಅಂದ್ರೆ ಇದರಲ್ಲಿ ಒಬ್ಬನೇ ಆಡ್ಬೋದು ಹಾಗೂ ಇಬ್ಬರು ಜೊತೆ ಸೇರಿ ಕೂಡ ಆಡ್ಬೋದು ಹಾಗೂ ಗುಂಪಾಗಿ ಕೂಡ ಆಡ್ಬೋದು. ಈಗ ಪಾಯಿಂಟ್ ಇರುವುದೇ ಇಲ್ಲಿ ಆಟದಲ್ಲಿ ಲಾಗಿನ್ ಆದ ತಕ್ಷಣ ಪ್ರತಿಯೊಬ್ಬ ಆಟಗಾರಿಗೂ ಒಂದು ID ನಂಬರ್ ಅಂತ ಸಿಗ್ತದೆ. ಇದು ಒಂದು ಡಿಜಿಟ್ ನಂಬರ್. ಇದರಲ್ಲಿ ಪರಿಚಯ ಇರುವ ಗೆಳೆಯರು ಕೂಡ ಆಡ್ಬೋದು. ಅದೇಗಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ವ್ಯಕ್ತಿ ನಂಗೆ ಪರಿಚಯ ಇದೆ ಅಂದರೆ ನಾನು ಅವನ ID ನಂಬರ್ ಅನ್ನು ನಾನು ಸೇವ್ ಮಾಡ್ತೀನಿ. ಹಾಗೆ ನನ್ನ ಐಡಿಯನ್ನು ಅವನು ಸೇವ್ ಮಾಡ್ತಾನೆ. ಇನ್ನು ಆಡುವಾಗಲೂ ಕೂಡ ಅಷ್ಟೇ, ಅವನು ನಂಗೆ ಫೋನ್ ಮಾಡಿ ಕರೀತಾನೆ, ಬಾ ಆಟ ಆಡುವಂತೆ. ಆಗ ನಾನು ಈ ಗೇಮ್ಗೆ ಎಂಟ್ರಿ ಆಗ್ತೇನೆ. ಆಗ ಅವನು ನಂಗೆ ರಿಕ್ವೆಸ್ಟ್ ಕೊಡ್ತಾನೆ. ರಿಕ್ವೆಸ್ಟ್ ಕೊಟ್ರೆ ನಾನು ಮತ್ತೆ ಅವನು ಒಟ್ಟಿಗೆ ಆಡ್ಬೋದು. ಈಗ ಇದೇ ರೀತಿ ಸ್ಕ್ವಾಡ್ಗೂ ಅನ್ವಯ ಆಗ್ತದೆ. ಅಂದ್ರೆ ಗುಂಪಾಗಿ ಈ 4 ಮಂದಿ ಯಾರಾದ್ರೂ ಒಬ್ಬರಿಗೊಬ್ಬರು ಪರಿಚಯ ಇದ್ರೆ ಅವರ ID ನಂಬರ್ ಅನ್ನು ಸೇವ್ ಮಾಡುದು, ಅವರಿಗೆ ಫೋನ್ ಹಚ್ಚಿ ಬರ್ಲಿಕ್ಕೆ ಹೇಳುದು ಆಡ್ಲಿಕ್ಕೆ ಅಂತ ಹೇಳಿ. ಆಗ ರಿಕ್ವೆಸ್ಟ್ ಕೊಡುದು ಆಟ ಆಡುವಾಗ. ಆಗ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಆಗ 4 ಜನ ಪರಿಚಯ ಇರುವವರು ಒಟ್ಟಿಗೆ ಆಡ್ಬೋದು. ಇಂತಹ ಆಟದಲ್ಲಿ ಒಂದು ಫೀಚರ್ ಇದೆ. ಅದೇನೆಂದರೆ ಆಡಿಯೋ ಸಂಭಾಷಣೆ. ನೀವು ಒಬ್ಬರಿಗೊಬ್ಬರು ಎಲ್ಲೆಲ್ಲಿ ಇದ್ರೂನು ಕೂಡ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಆಟ ಆಡ್ಬೋದು. ಅದಕ್ಕೆ ನೀನು ಸಪರೇಟ್ ಆಗಿ ಫೋನ್ ಮಾಡ್ಬೇಕಾಗಿಲ್ಲ. ಈ ಗೇಮ್ಗೆ ನೀವು ಎಂಟರ್ ಆದ ತಕ್ಷಣ ಆಟ ಆಡುತ್ತಿರುವಾಗಲೇ ನೀವು ಒಬ್ಬರಿಗೊಬ್ಬರ ವಾಯ್ಸ್ ಕೇಳಿಕೊಂಡು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಕೂಡ ಆಟ ಆಡ್ಬೋದು. ಈಗ ಇದೇ ಮೆಥಡ್ ಅನ್ನು ಪಾಕಿಸ್ತಾನದ ಕೆಲವು ಉಗ್ರರು ಬಳಸಿಕೊಂಡಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅವರನ್ನು ವಿಚಾರಿಸುವಾಗ ಈ ವಿಚಾರವನ್ನು ಹೇಳಿದ್ದಾರೆ. ಅಂದ್ರೆ ಅವರು ಈ ಬ್ಯಾಟಲ್ ಫೀಲ್ಡ್ ಗೇಮ್ಗೆ ಎಂಟ್ರಿ ಆಗ್ತಾರೆ. ಅವರು ಹಾಗೂ 4 ಜನ ಪರಿಚಯ ಇದ್ದವರು. ಈ ಎಂಟ್ರಿ ಆದ ತಕ್ಷಣ ಅವರು ಒಬ್ಬರಿಗೊಬ್ಬರಿಗೂ ಸಂಭಾಷಣೆಗಾಗಿ ಈ ಬ್ಯಾಟಲ್ ಫೀಲ್ಡ್ ಗೇಮ್ ಅನ್ನು ಬಳಸಿದ್ದಾರೆ. ಇದು ತುಂಬಾ ಡೇಂಜರ್. ಇದೊಂದು ತುಂಬಾ ಡೇಂಜರ್. ಒಂದು ದೇಶದ ಭದ್ರತೆಗೆ ಅತಿ ದೊಡ್ಡ ಡೇಂಜರ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಇದನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಿಲ್ಲ. ಈ ಫೋನ್ ನಲ್ಲಾಗ್ಲಿ ಅಥವಾ ಇನ್ಯಾವುದೇ ಮುಖಾಂತರ ಒಂದು ಟ್ರ್ಯಾಕ್ ಮಾಡಬಹುದು. ಇದರಲ್ಲಿ ಟ್ರ್ಯಾಕ್ ಮಾಡಲು ಸಾಧ್ಯವಿಲ್ಲ. ಅವರು ಎಂಟ್ರಿ ಆಗುದು ಆಟ ಆಡ್ಲಿಕ್ಕಂತ, ಆದ್ರೆ ಸಂಭಾಷಣೆ ಮಾತ್ರ ಈ ಭಯೋತ್ಪಾದಕರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾರೆ. ನೋಡಿ, ಇದು ಇತ್ತೀಚೆಗೆ ನಡೆದ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ. ಅವರನ್ನು ಹಿಡಿದು ವಿಚಾರಿಸಿದಾಗ ಈ ಅಂಶ ಬೆಳಕಿಗೆ ಬಂದಿದೆ. ಈ ಭಾರತದಲ್ಲಿ ಈ ಬ್ಯಾಟಲ್ ಫೀಲ್ಡ್ ಗೇಮ್ಗಳಿರುವುದು ಅಥವಾ ಇನ್ಯಾವುದೇ ಆಟ ಇರ್ಬೋದು, ಅಂದ್ರೆ ಅದರಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಇದ್ರೂನು ಅಥವಾ ಇಲ್ಲದೇನು ಸಂಭಾಷಣೆ ಮಾಡುವುದು. ಇಂತಹ ಆಟಗಳು ಭಾರತದ ಭದ್ರತೆಗೆ ಅಪಾಯ ಅಂತಲೇ ಹೇಳ್ಬಹುದು.